ನಮಸ್ಕಾರ. ಅದೆಷ್ಟೋ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವಲ್ಲದ ನಾವಾಗಿ ನಟಿಸ್ತತ್ತೀವಿ. ನಮ್ಮದಲ್ಲದ ಮಾತುಗಳನ್ನ ನಾವು ಹೇಳ್ತತ್ತೀವಿ. ಅಲ್ಲಿ ಏನೋ ನಮ್ಮ ಬಗ್ಗೆ ಒಂದು ನಾವು ಹಂಗಿರಲ್ಲ, ಆ ಹಂಗಿವೆಯನ್ನ ತೋರ್ಸ್ಬೇಕು ವರ್ತನೆಯನ್ನ ಮಾಡ್ತಿರ್ತೀವಿ, ನಟನೆಯನ್ನ ಮಾಡ್ತಿರ್ತೀವಿ. ನಾನ್ ಆ ಮಟ್ಟಕ್ಕಿರಲ್ಲ, ನನ್ನ ಮಟ್ಟ ಇದು ಅದ, ಆದ್ರೂ ಈ ಮಟ್ಟದ ಪ್ರದರ್ಶನ ನಂದಿರ್ತದ. ಮಾತಿನಲ್ಲೂ ಕೂಡ ಹಂಗೆ ಮಾಡ್ತೀವಿ, ಏನನ್ನೂ ಹೇಳ್ಕೊಂತ ಹೋಗ್ತೀವಿ. ಅದರಲ್ಲಿ ಒಂದಿಷ್ಟು ಸೊಳ್ಳು ಪಳ್ಳುಗಳನ್ನ ಸೇರಿಸಿ ಮಾತುಗಳನ್ನ ರಸವತ್ತಾಗಿ ಮಾಡಿ ನಮ್ಮ ವ್ಯಕ್ತಿತ್ವವನ್ನು ಎತ್ತರಿಸಿಕೊಳ್ಳಲು ನಾವು ಪ್ರಯತ್ನ ಮಾಡ್ತೀವಿ. ಆದರೆ ಈ ಮಾತು ಮತ್ತು ವರ್ತನೆಯಿಂದ, ನಮ್ಮ ನಟನೆಯ ವರ್ತನೆಯಿಂದ, ಪಳ್ಳು ಮಾತುಗಳಿಂದ ನಮ್ಮ ವ್ಯಕ್ತಿತ್ವ ಎತ್ತರಕ್ಕೆ ಏರುವುದಿಲ್ಲ, ಎತ್ತರಕ್ಕೆ ಏರಲ್ಲ. ಅದು ಒಂದು ಮಾತು ನಾವು ನೆನಪಿಡಬೇಕು, ಗೆಲ್ಲುವವ ಎಂದೂ ನಟಿಸುವುದಿಲ್ಲ, ನಟಿಸುವವ ಎಂದೂ ಗೆಲ್ಲುವುದಿಲ್ಲ. ಇದು ನಾವು ನೆನ್ಪಿಡ್ಬೇಕಾಗ್ತದೆ. ನಾವು ನಟನೆ ಮಾಡಿ ಮತ್ತೊಬ್ರ ಎದುರು ನಾವು ಹಂಗಿವಿ ಹಿಂಗಿವಿ ಹಂಗಿನಿ ಹಿಂಗಿನಿ ಅಂತ ನಾವು ತೋರ್ಸ್ಕೋಕ್ ಹೋದೆವು, ನಾವು ಗೆಲ್ಲುವವರಲ್ಲ ಅಂತ ಸೋಲುವವರು. ಯಾರು ಸೋಲುವವರದರ ಅವರೇ ಬಂಡಾಟ ಪಾಮಾನಪರ. ಗೆಲ್ಲೋರು ಸುಮ್ ಸಾಧನೆ ಮಾಡ್ಕೊಂಡು ತುಂಟಿರ್ತಾರ. ಅವರಲ್ಲಿ ಶಬ್ದ ಇರಲ್ಲ, ಸಾಧನೆಯ ಶಬ್ದ ಇರ್ತದ. ಇವ್ರ ಬಳಿ ಸಾಧನೆ ಇರಲ್ಲ, ಬರೀ ಶಬ್ದ ಉಳ್ಕೊಂಡಿರ್ತದ. ಬಹಳಷ್ಟು ಸಂದರ್ಭಗಳಲ್ಲಿ ನಮಗ್ ತಿಳಿಯದ ನಾವೇ ಇನ್ನೂ ನಮ್ಮ ಬಗ್ಗೆನೆ ಹೇಳ್ಕೊತು ಹೊಂಟಿರ್ತಿ. ನಾ ಹಂಗ್ ಮಾಡೀನಿ ಹಿಂಗ್ ಮಾಡೀನಿ, ಹಂಗಾಯ್ತು ಹಿಂಗಾಯ್ತು, ನನ್ನ ವ್ಯಕ್ತಿತ್ವ ಹಂಗ, ನನ್ನ ವ್ಯಕ್ತಿತ್ವ ಹಿಂಗ, ನಾ ಹಂಗ ನಾ ಹಿಂಗ. ನನ್ನ ಬಗ್ಗೆ ನಾನು ಮಾತನಾಡಬಾರದು, ನನ್ನ ಬಗ್ಗೆ ಇತರರು ಮಾತನಾಡುವಂತಿರಬೇಕು. ಇತರರು ನಮ್ಮ ಬಗ್ಗೆ ಎರಡು ಸಂದರ್ಭದಾಗ ಮಾತಾಡ್ತಾರೆ. ಒಂದು ನಾವು ಒಳ್ಳೆಯವರಿದ್ದಾರೆ, ಇನ್ನೊಂದು ನಾವು ಕೆಟ್ಟೋದಿದ್ದಾರೆ. ಒಂದು ನಮ್ಮಿಂದ ಒಳ್ಳೆತನ ಆದಾಗ, ಇನ್ನೊಂದು ನಮ್ಮಿಂದ ಕೆಟ್ಟತನ ಆದಾಗ. ಈ ಎರಡು ಸಂದರ್ಭದಲ್ಲಿ ಅವರು ಮಾತಾಡ್ತಾರ. ಮಾತಾಡುವ ಸಂದರ್ಭದಲ್ಲಿನೂ ಎರಡು ರೀತಿ ಇರ್ತವೆ. ನಮ್ಮನ್ನ ಬೆಂಬಲಿಸಿ ನಿಜವಾದ ಹೃದಯದಿಂದ ಹೊಗಳಿ ಮಾತನಾಡುವರು, ನಮ್ಮ ಬೆಳವಣಿಗೆ ಕಂಡು ಅಸೂಯದಿಂದ ಮಾತನಾಡುವರು. ಎರಡು ರೀತಿ ಮಾತಾಡ್ತಾರೆ ಜನ ನಮ್ಮ ಬಗ್ಗೆ. ನಮ್ಮ ಬಗ್ಗೆ ಯಾವ ರೀತಿ ಜನರು ಮಾತಾಡ್ಬೇಕು ಅನ್ನೋದು ನಾವು ನಿರ್ಧರಿಸ್ಬೇಕು. ಅವ್ರು ಬೇಕಾದ್ ಮಾತಾಡ್ಲಿ, ನಮ್ಮ ಬಗ್ಗೆ ಒಳ್ಳೇದ್ ಮಾತಾಡ್ಬೇಕು ಅಥವಾ ಕೆಟ್ಟದ್ ಮಾತಾಡ್ಬೇಕು ಅಂತ ನಾವು ನಿರ್ಧರಿಸಿ ನಮ್ಮ ಸಾಧನೆಗಳನ್ನ ಮಾಡ್ತಾ ಸಾಗ್ಬೇಕು ನಾವು. ಅಂದಾಗ ಜನರು ತಾವೇ ಮಾತಾಡಕ್ ಶುರು ಮಾಡ್ತಾರೆ ನಮ್ಮ ಬಗ್ಗೆ. ನಾವು ಮಾತಾಡಕ್ ಬೇಕಾಗಿಲ್ಲ. ಯಾರು ತನ್ನ ಬಗ್ಗೆ ತಾನು ಮಾತಾಡಕ್ ಶುರು ಮಾಡ್ತಾನಲ್ಲ, ಆತ ಸೋಲಿನ ವ್ಯಕ್ತಿ, ಗೆಲ್ಲುವ ವ್ಯಕ್ತಿ ಅಲ್ಲತ. ಯಾರು ತನ್ನ ಬಗ್ಗೆ ತಾನು ಮಾತಾಡೋದಿಲ್ಲ, ಕೆಲಸವನ್ನು ಮಾಡ್ತಾ ಹೋಗ್ತಾನಲ್ಲ, ಅವನು ಗೆಲ್ಲುವ ವ್ಯಕ್ತಿ, ಸೋಲುವ ವ್ಯಕ್ತಿ ಅಲ್ಲ. ನಾವು ಸೋಲಿನ ವ್ಯಕ್ತಿ ಆಗ್ಬೇಕು, ಗೆಲ್ಲುವ ವ್ಯಕ್ತಿ ಆಗ್ಬೇಕು ಅನ್ನೋದ್ ನಿರ್ಧಾರ ಮಾಡಿದಾಗ ನಾವು ಮಾತಾಡ್ಬೇಕು, ಇನ್ನು ಸಾಧನೆ ಮಾಡ್ಬೇಕು ಅನ್ನೋದು ನಿರ್ಧಾರ ಮಾಡ್ಬೇಕಾಗ್ತದ. ಮತ್ತ ಬೇರೆಯವರು ಸಾಕಷ್ಟು ಮಾತಾಡ್ತಿರ್ತಾರ, ನಮ್ಮ ಬಗ್ಗೆನೂ ಮಾತಾಡ್ತಾರ, ಇತರರ ಬಗ್ಗೆನೂ ಮಾತಾಡ್ತಾರ. ಇತರರ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಅವುಗಳ ನಾವು ಸೇರಿ ಇತರರ ಬಗ್ಗೆ ನಾವು ಮಾತನಾಡಕಂತು. ಹೌದು, ಸೋಲೋರು ಮಾತಾಡ್ತಾರ. ಬೇರೆಯವ್ರ ಬಗ್ಗೆ ನಾವು ಮಾತಾಡಕತ್ತೇವಂದ್ರ ನಾವು ಸೋಲುವರು ಅಂತ. ದುರ್ಬಲರಷ್ಟೇ ಮಾತಾಡ್ತಾರ, ಸಬಲರು ಮಾತಾಡೋದಿಲ್ಲ. ಅವರು ತಮ್ಮ ಸಾಧನೆಯಲ್ಲೇ ತೊಡಗಿರ್ತಾರ, ಯಾಕಂದ್ರೆ ಅವ್ರಿಗೆ ಸಮಯ ಇರೋದಿಲ್ಲ. ಅವರ ತಲೆಯಲ್ಲಿ ಮನಸ್ಸಿನಲ್ಲಿ
ತಮ್ಮ ಸಾಧನೆಯ ವಿಚಾರಗಳ ಬಗ್ಗೆನೇ ಇರ್ತದ ಹೊರತು ಅನ್ಯ ವಿಚಾರಗಳು ಇರೋದಿಲ್ಲ. ಹಂಗಾಗಿ ಬೇರೆಯವ್ರ ಬಗ್ಗೆ ಮಾತಾಡಕ್ ಅವ್ರ ಬಳಿ ಅವಕಾಶನೇ ಇರೋದಿಲ್ಲ. ಇತರರ ಬಗ್ಗೆ ಮಾತನಾಡುವ ವ್ಯಕ್ತಿಗಳು ಅದರ ನಾವು ಅರ್ಥ ಮಾಡ್ಕೊಂಡೇವಂದ್ರ ಅಲ್ಲಿ ಅವರು ಸೋತಾರ, ಅವ್ರು ಗೆಲ್ಲುವವರಲ್ಲ ಅನ್ನೋದ್ ತಿಳ್ಕೊಬೇಕು. ನಾವು ಇತರರ ಬಗ್ಗೆ ಮಾತಾಡಕತ್ತೇವ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ನಾವು ಕೂಡ ಸೋಲುವವರ ಸಾಲಿನಲ್ಲಿ ಸೇರಿವಿ ಅಂತ. ಆ ಸೋಲುವವರ ಸಾಲಿನಿಂದ ಹೊರಬಂದು ಗೆಲ್ಲುವವರ ಸಾಲಿನಲ್ಲಿ ನಾವು ಸೇರ್ಬೇಕಂದ್ರೆ ನಾವು ಇತರರ ಬಗ್ಗೆ ಮಾತನಾಡುವುದನ್ನ ನಿಲ್ಲಿಸ್ಬಿಡ್ಬೇಕು. ನಮ್ಮ ಬಗ್ಗೆ ನಾವು ವಿಚಾರ ಮಾಡ್ಬೇಕು. ಜೀವನ ನಮ್ದಾದ್ರಿ, ನಮ್ಮ ಜೀವನದ ಸಮಯ ಇದು, ನಮ್ಮ ಜೀವನದ ಶಕ್ತಿ ಇದು. ಇತರನ ಬಗ್ಗೆ ನಾನ್ಯಾಕೆ ಮಾತಾಡಿ ಅದನ್ನ ವ್ಯರ್ಥ ಮಾಡಬೇಕು? ನನ್ನ ಜೀವನದ ಕುರಿತು, ನನ್ನ ಸಾಧನೆಯ ಕುರಿತು ನಾನು ಯೋಚಿಸಲು ನನ್ನ ಶಕ್ತಿಗಳನ್ನ ಬಳಸ್ಕೊಂತೀನಿ, ನನ್ನ ಸಮಯವನ್ನ ಬಳಸ್ಕೊಂತೀನಿ ಅನ್ನೋ ನಿರ್ಧಾರ ನಂದಾಗಬೇಕು. ಅಂದಾಗ ನಾವು ಗೆಲ್ಲುವ ವ್ಯಕ್ತಿ ಆಗ್ತಿ. ಮತ್ತೆ ಇತರರು ನಮ್ಮ ಬಗ್ಗೆನೂ ಸಾಕಷ್ಟು ಮಾತಾಡ್ತಿರ್ತಾರೆ. ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಯಾರು ಇವತ್ತು ಮಾತಾಡಿರ್ತಾರ ನಾಳೆಗೆ ಅವರೇ ಹೊಗಳ್ತಾರ. ಅವರ ಮಾತು ಸ್ಥಿರವಲ್ಲ. ಇವತ್ತ ನಮ್ಮನ್ನ ತೆಗಳಿ ಮಾತಾಡ್ತಾರ, ಕುಹುಕದಿಂದ ಚುಚ್ಚಿ ಮಾತಾಡ್ತಾರ. ನಾಳೆ ನಮ್ಮ ಸಾಧನೆಯನ್ನು ಕಂಡು ಅವರೇ ನಮ್ಮನ್ನು ಹೊಗಳಿನೂ ಮಾತಾಡ್ತಾರ. ಅದಕ್ಕ ಅವ್ರ ಮಾತಿಗೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಬೆಲೆ ಕೊಡ್ಬೇಕಾದದ್ದು ವಿಚಾರ ಏನಂದ್ರೆ ನಮ್ಮ ಸಾಧನೆಯ ಕಡೆಗೆ, ನಮ್ಮ ಬದುಕಿನ ಕಡೆಗೆ, ನಮ್ಮ ಬದುಕನ್ನ ಎತ್ತರಿಸಿಕೊಳ್ಳುವ ಕಡೆಗೆ ನಮ್ಮ ಗಮನ ಇರ್ಬೇಕು. ಅಂದಾಗ ಮಾತ್ರ ನಾವು ಗೆಲ್ಲುವ ವ್ಯಕ್ತಿ ಆಗ್ತೀವಿ. ಸೋಲುವ ವ್ಯಕ್ತಿಯಿಂದ ಗೆಲ್ಲುವ ವ್ಯಕ್ತಿ ಕಡೆಗೆ ಸಾಗೋದು ಹಿಂಗೆ. ಮೊದ್ಲೇನು ಮಾತಾಡಿ ಬಿಟ್ಬಿಟ್ರೆ ಆಯ್ತು, ಈಗ ಬ್ಯಾಡ, ಮುಂದೆ ಬದಲಾವಣೆ ಆಗೋಣ, ಗೆಲ್ಲುವ ವ್ಯಕ್ತಿ ಆಗೋ. ಧನ್ಯವಾದಗಳು.